ಚಾಮರಾಜನಗರದಲ್ಲಿ ಮೊಟ್ಟಮೊದಲ ಬಾರಿಗೆ ಹ್ಯಾಮ್ ರೇಡಿಯೋ ಕೇಂದ್ರ ಸ್ಥಾಪಿಸಿದ ಎನ್ ಭರತ್. ಪ್ರಕೃತಿ ವಿಕೋಪಗಳ ಸಮಯದಲ್ಲಿ ಸಾಮಾನ್ಯ ಸಂಪರ್ಕ ವ್ಯವಸ್ಥೆಗಳು ಸಿದ್ಧಗೊಂಡಾಗ ಹ್ಯಾಮ್ ರೇಡಿಯೋ ಪರ್ಯಾಯ ಸಂವಹನ ವ್ಯವಸ್ಥೆಯಾಗಿದೆ. ಗಡಿ ಜಿಲ್ಲೆಯಲ್ಲಿ ಚಾಮರಾಜನಗರದಲ್ಲಿ ಮೊದಲ ಬಾರಿಗೆ ಎನ್ ಭರತ್ ಅವರು ಹ್ಯಾಮ್ ರೇಡಿಯೋ ಕೇಂದ್ರ ಸ್ಥಾಪಿಸಿದ್ದಾರೆ. ಹ್ಯಾಮ್ ರೇಡಿಯೋ ಆಪರೇಟರ್ ಆದ ಭರತ್ ಎನ್ನವರು ಚಾಮರಾಜನಗರದ ಶಂಕರಪುರ ಬಡಾವಣೆಯ 2ನೇ ಕ್ರಾಸ್ ಶ್ರೀ ರಾಘವೇಂದ್ರ ಮಠದ ಹಿಂಭಾಗದಲ್ಲಿರುವ ತಮ್ಮ ನಿವಾಸದಲ್ಲಿ ಸ್ಥಾಪಿಸಿದ್ದಾರೆ. ಈ ಕೇಂದ್ರವು ವೈಜ್ಞಾನಿಕ ಸಂವಹನ, ತುರ್ತು ಪರಿಸ್ಥಿತಿಯ ಸಂಪರ್ಕ ವ್ಯವಸ್ಥೆ ಹಾಗೂ ಯುವ ಜನರಲ್ಲಿ ತಾಂತ್ರಿಕ ಜಾಗೃತಿ ಮೂಡಿಸುವ ಉದ್ದೇಶವನ್ನು ಹೊಂದಿದೆ. ಭರತ್ ಎನ್ನವರು ಪ್ರಸ್ತುತ ಸುತ್ತೂರಿನ ಜೆಎಸ್ಎಸ್ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಪನ್ಮೂಲ ಕೇಂದ್ರದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದು ಮೂಲತಃ ಚಾಮರಾಜನಗರ ಜಿಲ್ಲೆಯವರಾಗಿದ್ದಾರೆ. ಹ್ಯಾಮ್ ರೇಡಿಯೋ ಅಥವಾ ಅಮೆಚೂರ್ ರೇಡಿಯೋ ಎನ್ನುವುದು ಸರ್ಕಾರದಿಂದ ಪರವಾನಗಿ ಪಡೆದ ವ್ಯಕ್ತಿಗಳು ವೈರ್ಲೆಸ್ ಸಂವಹನ ನಡೆಸುವ ವೈಜ್ಞಾನಿಕ ಮತ್ತು ತಾಂತ್ರಿಕ ಹವ್ಯಾಸವಾಗಿದೆ. ಮೊಬೈಲ್ ನೆಟ್ವರ್ಕ್ ಅಥವಾ ಇಂಟರ್ನೆಟ್ ಸೇವೆಗಳು ಲಭ್ಯವಿಲ್ಲದ ಸಂದರ್ಭದಲ್ಲಿಯೂ ಹ್ಯಾಮ್ ರೇಡಿಯೋ ಮೂಲಕ ದೇಶ ಹಾಗೂ ವಿದೇಶಗಳ ಆಪರೇಟರ್ಗಳೊಂದಿಗೆ ಸಂಪರ್ಕ ಸಾಧಿಸಬಹುದು. ಪ್ರವಾಹ, ಭೂಕಂಪ, ಚಂಡಮಾರುತ ಹಾಗೂ ಇತರ ಪ್ರಕೃತಿ ವಿಕೋಪಗಳ ಸಮಯದಲ್ಲಿ ಸಾಮಾನ್ಯ ಸಂಪರ್ಕ ವ್ಯವಸ್ಥೆಗಳು ಸ್ಥಗಿತಗೊಂಡಾಗ ಹ್ಯಾಮ್ ರೇಡಿಯೋ ಪರ್ಯಾಯ ಸಂವಹನ ವ್ಯವಸ್ಥೆಯಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ. ಈ ಕಾರಣದಿಂದಾಗಿ ವಿಪತ್ತು ನಿರ್ವಹಣೆ ಮತ್ತು ತುರ್ತು ಸಂಪರ್ಕ ವ್ಯವಸ್ಥೆಯಲ್ಲಿ ಹ್ಯಾಮ್ ರೇಡಿಯೋ ಸೇವೆಗೆ ವಿಶೇಷ ಮಹತ್ವವಿದೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಹ್ಯಾಮ್ ರೇಡಿಯೋ ಕೇಂದ್ರ ಸ್ಥಾಪನೆಯಾಗಿರುವುದು ಜಿಲ್ಲೆಯ ಜನರಲ್ಲಿ ವಿಜ್ಞಾನ ಮತ್ತು ಸಂವಹನ ತಂತ್ರಜ್ಞಾನದ ಬಗ್ಗೆ ಆಸಕ್ತಿಯನ್ನ ಹೆಚ್ಚಿಸಲು ಪ್ರೇರಣೆಯಾಗಲಿದೆ ಎಂದು ಎನ್ ಭರತ್ ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡ ನಾಯಕ, ಎನ್ಕೆಎಸ್ ಟಿವಿ4 ಚಾಮರಾಜನಗರ. ಎಲ್ಲರಿಗೂ ನಮಸ್ಕಾರ. ಇದು ಹ್ಯಾಮ್ ರೇಡಿಯೋ ಅಂತ ಕರೀತಾರೆ, ಇದನ್ನ ಅಮೆಚ್ಯೂರ್ ರೇಡಿಯೋ. ನಮಗೆ ರೇಡಿಯೋ ಕೇಳೋದಕ್ಕೆ ಯಾವುದೇ ರೀತಿ ಲೈಸೆನ್ಸ್ ಬೇಕಾಗಿಲ್ಲ. ಆದರೆ ರೇಡಿಯೋನ ಟ್ರಾನ್ಸ್ಮಿಟ್ ಮಾಡಬೇಕು ಅಂದರೆ ನಮಗೆ ಲೈಸೆನ್ಸ್ ಬೇಕು. ಅದಕ್ಕೆ ಎಕ್ಸಾಮ್ ಬರೀಬೇಕು. ಎಕ್ಸಾಮ್ ಬರೆದು ನೀವು ಇದನ್ನು ಲೈಸೆನ್ಸ್ ಪಡ್ಕೊಂಡ್ರೆ ಇದ್ರ ಮೂಲಕ ನೀವು ರೇಡಿಯೋ ಮಾಡ್ಬೋದು, ರೇಡಿಯೋ ಸಂದೇಶನ ಕಳಿಸ್ಬೋದು. ಇದರಿಂದ ಏನು ಉಪಯೋಗ ಅಂತಂದರೆ, ಯಾವುದೇ ಒಂದು ಫ್ಲಡ್ ಆದರೆ ಅಥವಾ ಪ್ರವಾಹ ಬಂದಾಗ ಎಲ್ಲ ನೆಟ್ವರ್ಕ್ಗಳು ಹೋಗ್ತವೆ. ಆದರೆ ಈ ರೇಡಿಯೋ ಟ್ರಾನ್ಸ್ಮಿಟರಿಂದ ಇಲ್ಲಿಂದ ನೀವು ಮಾತಾಡಿಕೊಂಡು ಅಥವಾ ಇಲ್ಲಿಂದ ನೀವು ರೇಡಿಯೋನ ಸೆಟಪ್ ಮಾಡಿ ಯಾರಿಗೆ ಆದರೂ ಎಲ್ಲೇ ಇರ್ತಕ್ಕಂಥ ಯಾವುದೇ ಒಂದು ಬೇರೆ ದೇಶದಲ್ಲಿ ಇರ್ತಕ್ಕಂಥ ಅಥವಾ ಬೇರೆ ರಾಜ್ಯದಲ್ಲಿ ಇರ್ತಕ್ಕಂಥವ್ರಿಗೆ ನೀವು ಸಂದೇಶನ ಕಳಿಸ್ಬೋದು. ಮತ್ತೆ ದೇಶ ವಿದೇಶಗಳಿಗೂ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಅದರಲ್ಲಿ VHF HF ಅಂತೆಲ್ಲ ರೇಡಿಯೋ ಬರುತ್ತೆ ನಿಮಗೆ. ಅದನ್ನೆಲ್ಲ ಆಪರೇಟ್ ಮಾಡೋದಕ್ಕೆ ನಿಮಗೆ ಲೈಸೆನ್ಸ್ ಇದ್ರೆ, ಜೊತೆಗೆ ಅದು ಸಂದೇಶನ ಕಳಿಸೋದಲ್ಲದೆ ಜೊತೆಗೆ ನೀವು ರೇಡಿಯೋನ ಮಾಡೋದಕ್ಕೆ ನಿಮಗೂ ಹೆಲ್ಪ್ ಆಗುತ್ತೆ. ಸೊ ನೀವು ಒಂದಷ್ಟು ರೇಡಿಯೋನು ಪ್ರಿಪೇರ್ ಮಾಡ್ಬೋದು. ನಿಮ್ಮದೇ ಒಂದು ಹಾಬಿ ಅಂದರೆ ನೀವು ಕಲಿಕೆಗೆ ಸಂಬಂಧಪಟ್ಟಂಗೆ ನೀವು ರೇಡಿಯೋನು ಮಾಡೋದು ತಿಳ್ಕೊಳ್ಳೋದಾಗಿರ್ಬೋದು, ಅಥವಾ ರೇಡಿಯೋ ನೀವೇ ಸ್ವಂತವಾಗಿ ಮಾಡೋದಾಗಿರ್ಬೋದು, ಆಂಟೆನಾ ಮಾಡೋದಾಗಿರ್ಬೋದು, ಅಥವಾ ಎಲ್ಲೋ ಟ್ರೆಕ್ಕಿಂಗ್ ಅಂತ ಹೋಗ್ತೀರಾ, ಎಲ್ಲೋ ಒಂದಷ್ಟು ಪ್ರವಾಹ ಆಗುತ್ತೆ, ಅಲ್ಲೋ ಯಾರನ್ನೋ ರೆಸ್ಕ್ಯೂ ಮಾಡಬೇಕು, ಅವಾಗ ಈ ರೀತಿ ಒಂದು ವಾಕಿನ್ ಯೂಸ್ ಮಾಡೋಂಥದ್ದು ನಮ್ಗೆ ಲೈಸೆನ್ಸ್ ಇರುತ್ತೆ. ಸೊ ಇದನ್ನ ವಾಕಿ ಟಾಕಿ ಅಂತ ಕರಿತೇವೆ. ಇದನ್ನ ಯೂಸ್ ಮಾಡೋದಕ್ಕೆ ನಮಗೆ ಲೈಸೆನ್ಸ್ ಇರುತ್ತೆ. ಸೊ ಇಲ್ಲಿ ಇದ್ರ ಮೂಲಕನೂ ನಾವು ಸಂದೇಶನ ಕಳಿಸ್ಬೋದು. ಆಮೇಲೆ ಏನಂತಂದ್ರೆ ಒಬ್ರಿಗೊಬ್ರು ಕಮ್ಯುನಿಕೇಟ್ ಮಾಡ್ಬೋದು. ಆದರೆ ಯಾರು ಲೈಸೆನ್ಸ್ ಇರ್ತಾರೆ ಅವ್ರಿಗೆ ಮಾತ್ರ ನಾವು ಕಮ್ಯುನಿಕೇಟ್ ಮಾಡೋಕ್ಕಾಗುತ್ತೆ. ಬಟ್ ಇಡೀ ಪ್ರಪಂಚದಲ್ಲೇ ಬರೀ 0.2% ಅಷ್ಟೇ ಲೈಸೆನ್ಸ್ ಇರೋದು ಹ್ಯಾಮ್ ರೇಡಿಯೋ ಲೈಸೆನ್ಸು. ಬಟ್ ಇದು ಎಲ್ಲರಿಗೂ ಕಲಿತಕ್ಕಂಥ ಅಂದರೆ ಯುವಜನತೆಗೆ ಇದು ಒಂದಷ್ಟು ಏನಂತಂದ್ರೆ ಇದನ್ನ ಲೈಸೆನ್ಸ್ ಪಡ್ಕೊಳ್ಳೋದ್ರಿಂದ ಅಥವಾ ಅವರು ಅದು ತಿಳ್ಕೊಳ್ಳೋದ್ರಿಂದ ಅವ್ರು ಓದಿರ್ತಕ್ಕಂಥದ್ದು ಏನೇನು ಎಲೆಕ್ಟ್ರಾನಿಕ್ಸ್ ಸಂಬಂಧಪಟ್ಟಂಗೆ ರೆಜಿಸ್ಟರ್ ಕೆಪಾಸಿಟರ್ಗಳು ಏನೇನು ಓದಿರ್ತಾರೆ ಅದನ್ನೆಲ್ಲ ಅಡಾಪ್ಟ್ ಮಾಡಿ ಈ ರೇಡಿಯೋ ಮಾಡೋದು ಹೇಗೆ ಅನ್ನೋದು ತಿಳ್ಕೊಬೋದು. ಜೊತೆಗೆ ಇದರಿಂದ ಒಂದಷ್ಟು ಕಮ್ಯುನಿಟಿನೂ ಬೆಳೆಯುತ್ತೆ. ನೀವು ಸಮಾಜಕ್ಕೂ ಹೆಲ್ಪ್ ಮಾಡ್ಬೋದು, ಸಮಾಜಕ್ಕೆ ಸಹಾಯ ಮಾಡ್ಬೋದು. ಇದ್ರ ಮೂಲಕ ಪ್ರವಾಹ ಆದಾಗ, ಬೇರೆ ಕಡೆ ಎಲ್ಲಾದ್ರೂ ರೆಸ್ಕ್ಯೂ ಮಾಡಿದಾಗ, ಅಥವಾ ಮಿಲಿಟರಿಗಳಲ್ಲಿ ಕೆಲವೊಂದ್ ಕಡೆ ಹೋಗ್ತಾರಲ್ಲ, ಅವಾಗ ರೆಸ್ಕ್ಯೂ ಮಾಡ್ಬೇಕಾದ್ರೆ ನಿಮ್ಮ ಸಹಾಯನೂ ಮಾಡ್ಬೋದು. ನಿಮ್ ಜೊತೆ ನೀವು ಸೇರ್ಕೊಂಡು ಖಂಡಿತ ಸ್ವಲ್ಪ ನಿರುದ್ಯೋಗಿ ಸಮಸ್ಯೆಗಳು ನಿಮ್ಗೆ ಹೋಗ್ತವೆ. ಇದನ್ನ ನೀವು ಹಾಬಿಯಾಗಿ ತಗೊಂಡು ಜೊತೆಗೆ ಒಂದು ಸಮಾಜಮುಖಿ ಕೆಲಸಗಳನ್ನ ನೀವು ಮಾಡಿದಾಗ ಅದು ನಿಮಗೂ ಒಂದು ಕಾರ್ಯ ತಂದ್ಕೊಡುತ್ತೆ, ಜೊತೆಗೆ ನಿಮ್ಗೂ ಒಂದು ಹೆಸರು ತಂದ್ಕೊಡುತ್ತೆ. ಅದ್ರ ಜೊತೆಗೆ ನೀವು ಕಲಿತಂಗಾಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಕಲಿತೀರಾ, ಮತ್ತೆ ನೀವು ಕಲಿಯೋದಲ್ಲದೆ ಇನ್ನೊಬ್ರಿಗೂ ಅದ್ರ ಬಗ್ಗೆ ಹೇಳ್ಕೊಡ್ಬೋದು. ಸೊ ಯಾವ ರೀತಿ ಬಳಸ್ಬೋದು, ಮುಂದಿನ ಜನರೇಷನ್ಗೆ ನೀವು ಇದನ್ನ ಮಾರ್ಗದರ್ಶನವಾಗಿ ಮಾಡಿ ಇಟ್ಟು ಹೋಗ್ಬೋದು ಇದನ್ನ ಈ ರೇಡಿಯೋ ಮೂಲಕ. ಹೌದು, ಇದನ್ನ ಪರ್ಯಾಯವಾಗಿ ಬಳಸಬಹುದು. ಇದಕ್ಕೆ ಈ ಒಂದು ಬ್ಯಾಟ್ರಿ 12V ಬ್ಯಾಟ್ರಿ ಅಂತ ಹೇಳ್ತಾರೆ. ಇದು ಕರೆಂಟ್ ಸಪ್ಲೈನು ಬೇಕು, ಇಲ್ಲಾಂದ್ರೆ ಅದರ 12V ಬ್ಯಾಟ್ರಿ ಸಿಕ್ಕರೂ ಸಾಕು. ಅದನ್ನ ನೀವು ಆಂಟೆನಾ ಇದನ್ನ ಕಲ್ತ್ಕೋತಾರೆ. ನಮ್ಮ ಹ್ಯಾಮ್ ಕಮ್ಯುನಿಟಿ ಇದೆ. ಸೊ ಅದರಲ್ಲಿ ಹ್ಯಾಮ್ ಕಮ್ಯುನಿಟಿಯಲ್ಲಿ ಇದು ನಾವು ಈಗ ಮಾತಾಡಿ ಹಿಂಗೆ ಹೇಳ್ತೀವಲ್ಲ, ಸೊ ಇದನ್ನ ಮಾತಾಡೋದು ಹೇಗೆ ಅದನ್ನ ನಾವು ಒಂದು ಕಮ್ಯುನಿಟಿಯಲ್ಲಿ ನಾವು ಕಲಿತೀವಿ. ಬಟ್ ಅವರು ನಮ್ಗೆ ಹೇಳ್ಕೊಡ್ತಾರೆ ಯಾವ ತರ ಏನು ಅಂದ್ಬಿಟ್ಟು. ನಮ್ದು ಮೈಸೂರಲ್ಲಿ ಒಂದು ಹ್ಯಾಮ್ ಕ್ಲಬ್ ಅಂತ ಒಂದಿದೆ.
ಸೊ ಬೆಂಗಳೂರಲ್ಲಿ ಇದೆ, ಸುಮಾರು ಕಡೆ ಇದೆ ಹ್ಯಾಮ್ ರೇಡಿಯೋ ಆಪರೇಟರ್ಗಳು ಇದ್ದಾರೆ, ಸುಮಾರು ಜನ ಇದ್ದಾರೆ. ಸೊ ಅವ್ರು ಮಾತಾಡೋದು ನೋಡಿ ನಾವು ಒಂದಷ್ಟು ಕಲಿತೀವಿ, ಯಾವ ತರ ಮಾತಾಡೋದು ಅನ್ನೋದು ತಿಳ್ಕೊತೀವಿ. ಜೊತೆಗೆ ಆಂಟೆನಾ ಮಾಡೋದು ಹೇಗೆ, ಆಂಟೆನಾ ಯಾವ ತರ ಮಾಡೋದು, ಹೇಗೆ ಕಮ್ಯುನಿಕೇಟ್ ಮಾಡೋದು, ಹೇಗೆ ಮಾತಾಡೋದು, ಇದನ್ನೆಲ್ಲ ನಾವು ಹಂಗೆ ತಿಳ್ಕೊಂಡು ನಾನು ಹಾಗೆ ಅದೇ ರೀತಿ ತಿಳ್ಕೊಂಡು ನಾನು ನಮ್ಮ ಮನೇಲಿ ಸೆಟಪ್ ಮಾಡಿದ್ದೀನಿ. ಮೊಬೈಲು ತಂತ್ರಜ್ಞಾನ ಬೆಳೀತದೆ, ಈಗ ತಂತ್ರಜ್ಞಾನ ಮತ್ತೆ ಏನು ಬೇಕಾದ್ರೂ ಮಾಡಬೇಕು. ಇಂಥ ಸಂದರ್ಭದಲ್ಲಿ ಇದು ಉಪಯುಕ್ತವೇ? ಹೌದು, ನಿಜ ನಿಜ. ಯಾಕೆಂದ್ರೆ ಮುಂದಕ್ಕೆ ನೀವು ಯಾವುದೇ ರೀತಿ ನೀವು ಫ್ಯೂಚರ್ನ ನಾವು ನೋಡೋದಾದ್ರೆ ಎಲ್ಲ ಮೊಬೈಲ್ ಗ್ಯಾಜೆಟ್ಸ್ಗಳು ಬರ್ತಾ ಇದೆ. ಮೊಬೈಲ್ ನೆಟ್ವರ್ಕ್ ನೀವು ಈಗ ಸುಮ್ಮನೆ ಯೋಚನೆ ಮಾಡಿ, ಈಗ ಕೆಲವೊಂದು ಬೆಟ್ಟಕ್ಕೆ ಅಥವಾ ಯಾವ್ದಾರ ಬುಡಕ್ಕೆ ಅದರ ತುಂಬಾ ಕಡಿದಾದ ಪ್ರದೇಶಗಳಿಗೆ ಹೋದ್ರೆ ನಿಮಗೆ ಮೊಬೈಲ್ ನೆಟ್ವರ್ಕೇ ಸಿಗಲ್ಲ. ಸೊ ಮೊಬೈಲ್ ನೆಟ್ವರ್ಕೇ ಸಿಗಲ್ಲ ಅಂದಾಗ ನೀವು ಹೇಗೆ ಕಮ್ಯುನಿಕೇಟ್ ಮಾಡ್ತೀರಾ? ಈ ರೀತಿ ರೇಡಿಯೋ ನಿಮ್ಗೆ ಇನ್ನೂ ಸಿಂಪಲ್ ಆಗಿ ಹೇಳೋದಾದ್ರೆ, ಏರೋಪ್ಲೇನ್ ಅಲ್ಲಿ ಕಮ್ಯುನಿಕೇಶನ್ಗೆ ಮೊಬೈಲ್ ಬಳಸೋದಿಲ್ಲ, ರೇಡಿಯೋ ಸಿಗ್ನಲ್ ಬಳಸ್ತಾರೆ. ಆಸ್ಟ್ರೋನಾಟ್ಸ್ ಅಂದ್ರೆ ಆಕಾಶ ಗಗನಯಾತ್ರಿಗಳನ್ನ ಮಾತಾಡೋದಕ್ಕೆ, ಕಮ್ಯುನಿಕೇಶನ್ ಮಾಡೋದಕ್ಕೆ ರೇಡಿಯೋ ಬಳಸ್ತಾರೆ, ಮೊಬೈಲ್ ನೆಟ್ವರ್ಕ್ ಯೂಸ್ ಮಾಡೋದಿಲ್ಲ. ಬಾಹ್ಯಾಕಾಶದಲ್ಲಿ ಇರ್ತಕ್ಕಂಥ ಗಗನಯಾತ್ರಿಗಳನ್ನ ಅಂದ್ರೆ ಅವ್ರಿಗೆ ಸಂಪರ್ಕ ಮಾಡೋದಕ್ಕೆ ಈ ರೇಡಿಯೋ ಸಿಗ್ನಲ್ನೇ ಬಳಸೋದು, ಯಾವುದೇ ರೀತಿ ಮೊಬೈಲ್ ನೆಟ್ವರ್ಕ್ನ ಬಳಸೋದಿಲ್ಲ. ಬಿಕಾಸ್ ಇದರಲ್ಲಿ ನಮ್ಗೆ ಈಗ ಲೈಸೆನ್ಸ್ ಇರೋದ್ರಿಂದ ನಾನು ಆಸ್ಟ್ರೋನಾಟ್ಗೂ ಕನೆಕ್ಟ್ ಮಾಡ್ಬೋದು. ಆಸ್ಟ್ರೋನಾಟ್ ಅಂದ್ರೆ ಗಗನಯಾತ್ರಿಗಳ ಜೊತೆ ನಾವು ಮಾತಾಡುವಂತ ಒಂದು ಫೆಸಿಲಿಟಿನೂ ಇದೆ ಈ ಲೈಸೆನ್ಸ್ ಇರೋದ್ರಿಂದ. ಇದನ್ನ ತಗೋಬೇಕಾದ್ರೆ ನಮ್ಗೆ ಫಸ್ಟ್ ಆಫ್ ಆಲ್ ಮೊದಲೇ ಹೇಳಿದಾಗ ಲೈಸೆನ್ಸ್ ಬೇಕು. ಜೊತೆಗೆ ನಮ್ಗೆ ಇಲ್ಲಿ 2 ತರ ರೇಡಿಯೋ ಬರುತ್ತೆ. ಇದು HF, ಇದು VHF ಅಂತ ಬರುತ್ತೆ. ಸೊ ಇದನ್ನ ನಾವು ಪರ್ಚೇಸ್ ಮಾಡ್ಬೇಕು, ನಾವು ಮಾಡ್ಬೋದು. ಬಟ್ ನನ್ನ ಸಲಹೆ ಏನಂದ್ರೆ, ಮೊದಲನೇದಾಗಿ ನೀವು ರೇಡಿಯೋ ಮಾಡೋದಕ್ಕಿಂತ ರೇಡಿಯೋ ತಗೊಂಡು ಅದರಲ್ಲಿ ಫಸ್ಟ್ ನೀವು ಅಭ್ಯಾಸ ಮಾಡ್ಕೊಂಡು ಆಮೇಲೆ ನೀವು ರೇಡಿಯೋ ಮಾಡೋದಾಗಿರ್ಬೋದು, ಆಂಟೆನಾ ಮಾಡೋದಾಗಿರ್ಬೋದು, ಒಂದೊಂದಾಗಿ ಕಲಿತಾ ಹೋಗ್ಬೋದು. ಸೊ ಅವಾಗ ಸರ್ಕಾರದಿಂದ ಪ್ರೋತ್ಸಾಹ ಅನ್ನೋದಕ್ಕಿಂತ ಹೆಚ್ಚಾಗಿ ಸರ್ಕಾರದಿಂದ ಒಂದು ಒಳ್ಳೆ ರೀತಿಯ ಪ್ರೋತ್ಸಾಹ ಸಿಗುತ್ತೆ ಸರ್. ಅಂದ್ರೆ ನಾವು ಒಂದು ಕಮ್ಯುನಿಟಿಯಾಗಿ ಹೆಲ್ಪ್ ಮಾಡ್ಬೋದು. ಸರ್ಕಾರಕ್ಕೆ ನಮ್ದೇ ಒಂದು ಹ್ಯಾಮ್ ರೇಡಿಯೋ ಕಡೆಯಿಂದ ಸಹಾಯನೂ ಆಗ್ತಾ ಇದೆ. ಸುಮಾರು ಒಂದಷ್ಟು ಯುದ್ಧ ಆದಾಗ ಅಥವಾ ಯಾವ್ದಾರ ಫ್ಲಡ್ ಆದಾಗ ಈ ಒಂದು ಹ್ಯಾಮ್ ಆಪರೇಟರ್ಗಳು ಯಾರಿದ್ದಾರೆ ಅವ್ರನ್ನ ಸಹಾಯದಿಂದನೇ ಕೆಲವೊಂದಷ್ಟು ಕಮ್ಯುನಿಕೇಶನ್ಸ್ ಆಗಿರ್ಬೋದು ಅದನ್ನೆಲ್ಲ ಮಾಡ್ತಾರೆ. ಜೊತೆಗೆ ನೀವು ವೆದರ್ನ ತಿಳ್ಕೋಬಹುದು. ಇನ್ನು ಒಂದ್ ಕಡೆಯಿಂದ ಸುಮಾರು ಬೇರೆ ಬೇರೆ ದೇಶಗಳು ಅಥವಾ ಬೇರೆ ಬೇರೆ ರಾಜ್ಯಗಳಿಂದ ನಾವು ಮಾತಾಡ್ತೀವಲ್ಲ, ಅಲ್ಲಿನ ಒಂದು ಪರಿಸ್ಥಿತಿ, ವೆದರ್ ಏನು, ಅಲ್ಲಿನ ಒಂದು ಹವಾಮಾನ ಏನು, ಆ ಲೈವ್ ಟೈಮ್ ಅಪ್ಡೇಟ್. ನೀವು ಏನ್ ಹೇಳೋದಾದ್ರೆ ಸಿಂಪಲ್ ಆಗಿ ಅಲ್ಲಿ ವಾಸ್ತವ ಏನಿದೆ, ನೀವು ಅಲ್ಲಿ ಮಾತಾಡಿ ಅಲ್ಲಿ ಹವಾಗುಣ ಹೇಗಿದೆ, ಅಲ್ಲಿ ಏನ್ ನಡೀತಾ ಇದೆ, ಅದನ್ನ ನೀವು ಒಂದು ಕಮ್ಯುನಿಕೇಟ್ ಮಾಡಿ ಅಥವಾ ಒಬ್ಬರಿಂದ ಒಬ್ರು ಮಾತಾಡಿ ನೀವು ತಿಳ್ಕೊಬಹುದು ಅದನ್ನ. ಸೊ ಈ ರೀತಿ ಎಲ್ಲ ಒಂದು ಉಪಯೋಗನೂ ಇದೆ ಅದರಿಂದ. ಇದರಿಂದ ನಾವು ಕೇಂದ್ರ ಉಪಯೋಗ ಇದು ಮಾಡಿರೋದ್ರಿಂದ ಇದು ಒಂದು ಹಾಬಿ ಸರ್, ಅಂದ್ರೆ ಒಂದು ಹವ್ಯಾಸ. ಇದು ಮೊದಲನೇದಾಗಿ ಈ ಹವ್ಯಾಸನ ನಾವು ಸ್ಟಾರ್ಟ್ ಮಾಡಿದ ಉದ್ದೇಶ ನನಗೆ ರೇಡಿಯೋ ಬಗ್ಗೆ ಇಂಟ್ರೆಸ್ಟ್. ಸೊ ರೇಡಿಯೋ ಮಾಡೋದು ಹೇಗೆ, ನಮ್ಗೆ ಎಲೆಕ್ಟ್ರಾನಿಕ್ಸ್ ಬಗ್ಗೆ ನನಗೆ ಪರ್ಸನಲಿ ನನಗೆ ಇಂಟ್ರೆಸ್ಟ್ ಇದೆ. ಸೊ ಹಂಗಾಗಿ ನಾನೇ ರೇಡಿಯೋ ಇದೊಂದು ನಾವು ತಗೊಂಡಿದ್ದೆಲ್ಲ ರೇಡಿಯೋ ನಾವು ತಗೊಂಡಿದ್ದು ಪರ್ಚೇಸ್ ಮಾಡಿದ್ದು. ಬಟ್ ಆಂಟೆನಾ ಒಂದು ನಾನು ಮಾಡಿದ್ದೆ ಆಂಟೆನಾನ. ಅದಕ್ಕೆ ಆಂಟೆನಾ ಮಾಡಿ ಒಬ್ರಿಗೆ ಕಮ್ಯುನಿಕೇಟ್ ಮಾಡಿದಾಗ ನಾವೇ ರೇಡಿಯೋ ತಯಾರಿಸಿ ನಾವು ಇನ್ನೊಬ್ರು ಕಮ್ಯುನಿಕೇಟ್ ಮಾಡಿದಾಗ ಆಗೋ ಖುಷಿನೇ ಬೇರೆ. ಯಾಕಂದ್ರೆ ನಾವು ತಿಳ್ಕೊಂಡಿದ್ದನ್ನ ಈಗಲೇ ತುಂಬಾನೇ ಖುಷಿ ಆಗುತ್ತೆ ಸರ್. ಯಾಕಂದ್ರೆ ನಾನೇ ರೇಡಿಯೋನ ಆಂಟೆನಾ ಮಾಡಿ ಅದಕ್ಕೆ ರೇಡಿಯೋ ಕನೆಕ್ಟ್ ಮಾಡಿ ಅದಕ್ಕೆ ಪವರ್ ಸಪ್ಲೈ ಎಲ್ಲ ತಂದು ಕನೆಕ್ಟ್ ಮಾಡಿ ಮಾತಾಡೋದು ಅದು ಖುಷಿನೇ ಬೇರೆ. ಯಾಕಂದ್ರೆ ನಾವು ಸ್ವತಃ ತಯಾರಿಸಿ ಮಾಡೋಂಥ ಒಂದು ಅನುಭವನೇ ಬೇರೆ. ಅದೇ ರೀತಿನೇ ನಾವು ಮುಂದಿನ ಪೀಳಿಗೆಗೆ ಏನಕ್ಕೆ ಹೇಳ್ಕೊಡೋದು ಅಂದ್ರೆ ಅದನ್ನೇ ಅವರ ಒಂದು ಕಲಿಕೆ. ಇದರಲ್ಲಿ ತುಂಬಾ ಜನ ಸಾಧನೆ ಮಾಡಿರೋ ಇದ್ದಾರೆ ಸರ್. ಬಟ್ ನಾವು ಒಬ್ಬರೇ ಅಲ್ಲ, ನಾವು ಅವ್ರು ನೋಡಿ ನಾವು ಪ್ರೇರಣೆ ಮಾಡಿ ಮಾಡ್ತಾ ಇರೋದು. ರೇಡಿಯೋದಲ್ಲಿ ಇದನ್ನ ಮಾಡಿಫೈನು ಮಾಡ್ಬೋದು. ನೀವು ರೇಡಿಯೋನ ಮುಂದಿನ ಪೀಳಿಗೆಗೆ ಇನ್ನೂ ಚಿಕ್ಕದಾಗಿ ಮಾಡೋದು ಹೇಗೆ ಅಥವಾ ಇನ್ನೂ ದೊಡ್ಡದಾಗಿ ಮಾಡೋದು ಹೇಗೆ, ಇದು ಇನ್ನೂ ಬೇರೆ ತರನೇ ನೀವು ಇನೋವೇಷನ್ಸ್ ಮಾಡ್ಬೋದು. ಇದಾರೆ ತುಂಬಾ ಜನ ಇದಾರೆ ಸರ್, ತುಂಬಾ ಜನ ಇದಾರೆ. ಇದೇ ರೇಡಿಯೋದಲ್ಲಿ ನಾನು ಒಬ್ನೇ ಅಲ್ಲ, ತುಂಬಾ ಜನ ಸಾಧನೆ ಮಾಡಿರೋರು ಇದ್ದಾರೆ. ಅದರಲ್ಲಿ ನಾವು ಅವ್ರನ್ನ ಪ್ರೇರಣೆಯಾಗಿ ತಗೊಂಡು ನಾವು ಯಾಕೆ ನಮ್ಮ ನಗರದಲ್ಲಿ ಮಾಡಬಾರ್ದು, ನಮ್ಮ ಚಾಮರಾಜನಗರದಲ್ಲಿ ಗಡಿ ಜಿಲ್ಲೆಯಲ್ಲಿ. ಹೌದು, ನಿಜ. ನಮ್ಮ ಜಿಲ್ಲೆಯಲ್ಲಿ ಯಾರು ನಾನು ಕನೆಕ್ಟ್ ಮಾಡ್ಬೇಕು ಅಂದ್ರೆ ನಮ್ಮ ಜಿಲ್ಲೆಯಲ್ಲಿ ಯಾರು ಇಲ್ಲ ಸದ್ಯಕ್ಕೆ. ನನಗೆ ಗೊತ್ತಿರೋ ಹಾಗೆ ನಾನೊಬ್ಬ ಸ್ಟೇಷನ್ ಹಾಕಿದ್ದೀನಿ ಅಷ್ಟೇ. ನಾನು ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಒಂದು ಮೈಸೂರು ಕಾಂಟ್ಯಾಕ್ಟ್ ಮಾಡ್ಬೇಕಲ್ಲ, ಬ್ಯಾಂಗ್ಳೂರಿಗೂ ಕಾಂಟ್ಯಾಕ್ಟ್ ಸಿಗುತ್ತೆ ನನಗೆ. ನಾನು HF ಇಂದ VHF ಇಂದ, ಇದು HF ಇಂದನೂ ನಾನು ಕೇರಳಗೂ ಕಾಂಟ್ಯಾಕ್ಟ್ ಮಾಡಿದ್ದೀನಿ. ಸೊ ಇಲ್ಲಿಂದ ನಾವು ಟ್ರಾನ್ಸ್ಲೇಟ್ ಮಾಡಿ ಅವ್ರ ಜೊತೆ ಮಾತಾಡಿದ್ದೀನಿ ಕೇರಳದಲ್ಲಿ. ಸದ್ಯಕ್ಕೆ ಯಾರು ಬಂದಿಲ್ಲ ಸರ್. ನಾನೀಗ ಇದು ನಂದು ರೇಡಿಯೋ ಸ್ಟೇಷನ್ ಓಪನ್ ಮಾಡಿ ಹೆಚ್ಚು ಕಡಿಮೆ ಒಂದು ಫೆಬ್ರವರಿಲಿ ಮಾಡಿದ್ದು ನಾನು ಇದನ್ನ. ಒಳ್ಳೆ ರೆಸ್ಪಾನ್ಸ್, ನಮ್ಮ ಟೀಮಲ್ಲಿ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಸರ್. ನಮ್ದು ಮೈಸೂರು ಒಂದು ಹ್ಯಾಮ್ ಟೀಮ್ ಅಂತಿದೆ, ಅವ್ರ ಕಡೆಯಿಂದ ಒಳ್ಳೆ ಸಪೋರ್ಟ್ ಇದೆ, ಚೆನ್ನಾಗಿ ಮಾಡ್ತಿದ್ಯಾ ಅಂತ ಹೇಳಿದ್ರೆ. ಸೊ ಅದು ಅಪ್ರಿಸಿಯೇಷನ್ ನಮ್ಗೆ ಅಷ್ಟೇ ಸಾಕು. ಯಾಕಂದ್ರೆ ಚಾಮರಾಜನಗರದಲ್ಲಿ ಖಂಡಿತ ಇದೆ. ಮುಂದೆ ಇಲ್ಲೊಂದು ನಮ್ದು ಹ್ಯಾಮ್ ಕ್ಲಬ್ ಅಂತಾನು ಮಾಡೋದು
ಅರಿವು ಮೂಡ್ಸೋದು. ಅರಿವು, ಹೌದು ಹೌದು, ಒಂದು ಕ್ಲಬ್ ತರ ಮಾಡಿ ಆದಷ್ಟು ಯುವಜನಕರಲ್ಲಿ ಅಂದ್ರೆ ಯುವಜನತೆಯಲ್ಲಿ ಈ ಒಂದು ಹ್ಯಾಮ್ ರೇಡಿಯೋ ಅಥವಾ ಲೈಸೆನ್ಸ್ ಬಗ್ಗೆ ಏನಾರ ಅರಿವು ಬಂತಂದ್ರೆ ಬರ್ಬೋದು. ಅವರು ಸಹಾಯ ಮಾಡ್ತೀರಾ ಅಂತ ಅವ್ರಿಗೆ? ಖಂಡಿತ 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 ಮಾಡೋಣ. ಅವ್ರಿಗೆ ಯಾವ್ದೇ ರೀತಿ ಆದ್ರೆ ಸಹಾಯ ಮಾಡೋಣ. ಅವರು ಲೈಸೆನ್ಸ್ ತಗೊಳ್ಳೋದಕ್ಕೂ ನಾವು ಹೆಲ್ಪ್ ಮಾಡೋಣ. ಅವ್ರ ಲೈಸೆನ್ಸ್ ತಗೊಂಡ್ರೆ ನಮ್ಮ ಚಾಮರಾಜನಗರದಲ್ಲಿ ಒಂದಷ್ಟು ಹ್ಯಾಮ್ ಕಮ್ಯುನಿಟಿ ಬೆಳೆಯುತ್ತೆ. ಹ್ಯಾಮ್ ರೇಡಿಯೋ ಅಂದ್ರೆ ಏನೋ ಕೆಲವು ಜನಕ್ಕೆ ಗೊತ್ತೇ ಇಲ್ಲ, ಸುಮಾರು ಜನಕ್ಕೆ ಹೌದು ಹೌದು ಅದೊಂದು ಅರಿವು ಮೂಡುತ್ತೆ. ಹ್ಯಾಮ್ ಅಂತಂದ್ರೆ ಏನೋ ಗೊತ್ತಿಲ್ಲ. ಸೊ ಹ್ಯಾಮ್ ರೇಡಿಯೋ ತುಂಬಾ ಹಳೆಯ ಕಾಲದಲ್ಲಿ ಈ ರೇಡಿಯೋನ ತುಂಬಾ ಶ್ರೀಮಂತರ ಒಂದು ಹಾಬಿ ಅಂತ ಕರಿತಾ ಇದ್ರು, ಶ್ರೀಮಂತರ ಒಂದು ಸೊತ್ತು ಅಂತ